BDA ಅಪ್ರೂವ್ಡ್ ರೇರಾ ರಿಜಿಸ್ಟರ್ಡ್ ಏಕಾತ ಲೇಔಟ್ ವೀಕ್ಷಕರೇ. ಸೊ ಪ್ರಾಪರ್ ಏಕಾತ ಬರುತ್ತೆ, ಇಂಡಿವಿಜುವಲ್ ಏಕಾತ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಒಂದು ಸೈಟ್ ಅಂತ ಬಂದಾಗ ನಾವು ಒಳಗಡೆ ಜಾಗನ ಬಿಡ್ಕೊಡ್ಬೇಕಾಗತ್ತೆ ಗಿಡ ನೆಡೋದಕ್ಕೆ. ಬಟ್ ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಒಂದು ಪ್ಲಾಂಟರ್ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇದು ನೋಡ್ರಿ, ಬನ್ನಿ ಇಲ್ಲಿ ತೋರಿಸಿ, ಇಲ್ಲಿ ನಿಮ್ಮ ಮನೆಯ ಒಂದು ನಂಬರ್ ಬೋರ್ಡ್ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ದಿಸ್ ಪಾರ್ಕ್ ಬಿಲಾಂಗ್ಸ್ ಟು BDA. ಹೌದು ವೀಕ್ಷಕರೇ, ಸೊ ಇದು BDA ಅಪ್ರೂವ್ ಆಗಿರೋದ್ರಿಂದ ಇಲ್ಲಿನ ಅಮ್ಯುನಿಟೀಸ್ಗಳು ಕಂಪ್ಲೀಟ್ ಆಗಿ BDAಗೆ ರಿಲೇಟೆಡ್ ಆಗಿರುತ್ತೆ. ದೊಡ್ಡವ್ರಿಗೂ ಕೂಡ ಈ BBMP ಅವರೆಲ್ಲ ಮಾಡ್ತಾರೆ ಗೊತ್ತಾ. ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಕೂಡ ಜಾಗ ಅಂದರೆ ಜಿಮ್, ಒಂದು ಮಿನಿ ಜಿಮ್ಮನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಂಟ್ರೆನ್ಸ್ ಆರ್ಚ್ ಇದೆ, 24/7 ಸೆಕ್ಯೂರಿಟಿ ಇದೆ. ಇನ್ನು ಪಕ್ಕದಲ್ಲೇ ಕಾಣ್ತಾ ಇರುವಂಥದ್ದು ಇದು ಲೇಔಟ್ ಆಫೀಸ್. ರಾಘವ ಡೆವಲಪರ್ಸ್ ಏನಿದ್ದಾರೆ ಅವ್ರ ಆಫೀಸ್ ಇದೆ ಆ್ಯಕ್ಚುಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡ ಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಇವತ್ತಿನ ಲೇಔಟ್ ಏನು ತೊಗೊಂಡ್ಬರ್ತಾ ಇದ್ದೀನಿ, ಇದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ರಾಘವ ಡೆವಲಪರ್ಸ್ ಅವರು. ಆ್ಯಂಡ್ ಈ ಲೇಔಟ್ನ ಹೆಸರು ಬಂದುಬಿಟ್ಟು ಎಟರ್ನಿಯಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಮುಂಚೆಯಿಂದ ಏನು ಮಾಡ್ತಿದ್ದೆ ಅಂತಂದರೆ ಯೂಶ್ವಲಿ ಕನೆಕ್ಟಿವಿಟಿ ಬಗ್ಗೆ ಹೇಳ್ತಾ ಇದ್ದೆ, ಅಂದರೆ ಇದು ಎಲ್ಲಿ ಬರುತ್ತೆ ಏನು ಕತೆ ಅಂತ ತಿಳಿಸ್ಕೊಡ್ತಾ ಇದ್ದೆ. ಬಟ್ ಇವತ್ತು ನಾನು ನಿಮಗೆ ಅಮ್ಯುನಿಟೀಸಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನಂತಂದರೆ, ಸೊ ನೋಡ್ರಿ, ಸುತ್ತಮುತ್ತಲು ಅಮ್ಯುನಿಟೀಸ್ಗಳೇ ಫಸ್ಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ಎಟರ್ನಿಯಾ ಏನಿದೆ, ಈ ಲೇಔಟ್ ಏನಿದೆ, ಇದು ಟೋಟಲ್ ಆಗಿ 10 ಎಕರೆಯಲ್ಲಿ ಡೆವಲಪ್ಮೆಂಟ್ ಆಗಿರುವಂಥ ಒಂದು ಲೇಔಟ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಟೋಟಲ್ ಆಗಿ 174 ಸೈಟ್ಸ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ. 174 ಸೈಟ್ ಬರ್ತಾ ಇದೆ. ಬಟ್ ಆಲ್ರೆಡಿ 50% ಸೋಲ್ಡ್ ಔಟ್ ಆಗಿದೆ, ಓನ್ಲಿ 50% ಮಾತ್ರ ಇರುವಂಥದ್ದು. ಆ್ಯಂಡ್ ಇಲ್ಲಿನ ಹೈಲೈಟ್ ಅಂದರೆ ಇದು BDA ಅಪ್ರೂವ್ಡ್ ಲೇಔಟು. BDA ಕೆಂಪೇಗೌಡ ಲೇಔಟ್ 5th ಫೇಸ್ ಇದೆಯಲ್ಲ, ಅದಕ್ಕೆ ಅಡ್ಜಸೆಂಟ್ ಆಗಿರುವಂಥ ಲೇಔಟ್ ವೀಕ್ಷಕರೇ. ಸೊ ಮೊದಲದಾಗಿ ಫಸ್ಟೇನೆ ಕನೆಕ್ಟಿವಿಟಿ ಎಲ್ಲ ಆಮೇಲೆ. ಸೊ ಫಸ್ಟದಾಗಿ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ಇಲ್ಲಿನ ಅಮ್ಯುನಿಟೀಸ್. ಹೌದು ವೀಕ್ಷಕರೇ, ಅಮ್ಯುನಿಟೀಸ್ ಫಸ್ಟ್ ಹೇಳ್ತೀನಿ. ಬಟ್ ಲೊಕೇಶನ್ ಅಂತ ಬಂದಾಗ ಎಲ್ಲಿ ಬರ್ಬೋದಪ್ಪ ಲೊಕೇಶನ್ ಅಂತಂದರೆ, ನೋಡಿ ನಮ್ಮ ಮೈಸೂರು ರೋಡಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವಲ್ಲಿ ಬರುವಂಥ ಒಂದು ಲೊಕ್ಯಾಲಿಟಿ ಅಂತ ಹೇಳ್ತೀನಿ. ಇದು ಎಟರ್ನಿಯಾ. ಚಲಘಟ್ಟ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದಕ್ಕೆ ತುಂಬಾ ಹತ್ತಿರ ಆಗಿರುವಂಥ ಲೇಔಟ್ ವೀಕ್ಷಕರೇ. BDA ಅಪ್ರೂವ್ಡ್ ರೇರಾ ರಿಜಿಸ್ಟರ್ಡ್ ಏಕಾತ ಲೇಔಟ್ ವೀಕ್ಷಕರೇ. ಸೊ ಪ್ರಾಪರ್ ಏಕಾತ ಬರುತ್ತೆ, ಇಂಡಿವಿಜುವಲ್ ಏಕಾತ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಮೊದಲೇದಾಗಿ ಫಸ್ಟ್ ಅಮ್ಯುನಿಟೀಸ್ ತಿಳಿಸ್ಬಿಡ್ತೀನಿ. ಸೊ ವೀಕ್ಷಕರೇ, ಫಸ್ಟ್ ಅಮ್ಯುನಿಟೀಸ್ ಅಂತಂದರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಟೆನ್ನಿಸ್ ಕೋರ್ಟು, ಬ್ಯಾಸ್ಕೆಟ್ಬಾಲ್ ಕೋರ್ಟು, ಜೊತೆಯಲ್ಲಿ ಒಂದು ಪರ್ಗೋಲ, 2 ಪರ್ಗೋಲ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇರ್ಬೋದು ಒಂದು ಆ್ಯಂಪಿ ಥಿಯೇಟ್ರನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಪಿ ಥಿಯೇಟ್ರ್ ಅಂದರೆ ನಾಳೆ ದಿನ ನೀವು ಕೂತ್ಕೊಂಡು ಡಿಸ್ಕಷನ್ ಮಾಡೋದಿರ್ಬೋದು, ಏನೋ ಒಂದು ಫಂಕ್ಷನ್ ಪಾರ್ಟೀಸ್ ಎಲ್ಲ ಮಾಡ್ತೀರಾ, ಪ್ರತಿಯೊಂದಕ್ಕೂ ಕೂಡ ಒಂದು ಸೂಪರ್ ಆಗಿರುವಂಥ ಜಾಗ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನು ಗೊತ್ತಾರೆ, ಇಲ್ಲಿನ ಪಾರ್ಕ್ಗಳು. ಹೌದು ವೀಕ್ಷಕರೇ, ಒಂದಲ್ಲ ಎರಡಲ್ಲ, ಟೋಟಲಿ 3 ಪಾರ್ಕ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರತಿಯೊಂದು ಅಮ್ಯುನಿಟೀಸ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ಆ ಕಡೆ ನಿಮಗೆ ಟೋಟಲ್ ಆಗಿ 3 ಪಾರ್ಕ್ಗಳು ಬರುತ್ತೆ. ಸೊ ಪ್ರತಿದಿನ ನೀವು ವಾಕ್ ಮಾಡೋದಕ್ಕಿರ್ಬೋದು, ಟೈಮ್ ಪಾಸ್, ಲೆಜರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಕಿಡ್ಸ್ ಪ್ಲೇ ಏರಿಯಾ ಆ್ಯಂಡ್ ಅಡಲ್ಟ್ ಜಿಮ್, ದೊಡ್ಡವರಿಗೋಸ್ಕರ ಜಿಮ್ಮನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಹೇಗೆ BBMP ಜಿಮ್ ಎಲ್ಲ ಇರುತ್ತೆ ಗೊತ್ತಾ, ಆ ರೀತಿ ಇಲ್ಲಿ ಜಿಮ್ ಇದೆ, ಜೊತೆಯಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇಲ್ಲಿ ಇದೆ ವೀಕ್ಷಕರೇ. ಸೊ ಬನ್ನಿ ಹಾಗೆ ಒಂದು ಮೇನ್ ರೋಡಲ್ಲೂ ಕೂಡ ಓಡಾಡೋಣ. ಸುತ್ತಮುತ್ತಲು ಕನೆಕ್ಟಿವಿಟಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಕೊಡ್ತೀನಿ ವೀಕ್ಷಕರೇ. ಸ್ನೇಹಿತರೆ, ಕನೆಕ್ಟಿವಿಟಿ ಅಂತ ಬಂದರೆ ಇಲ್ಲಿ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಮೇನಾಗಿ ನಮ್ಗೆ ಸಿಗ್ತಾ ಇರುವಂಥದ್ದು ಮೈಸೂರು ರೋಡು. ಹೌದು ವೀಕ್ಷಕರೇ, ಮೈಸೂರು ರೋಡು ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೋದು, ಅಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಮಾಗಡಿ ರೋಡ್ಗೂ ಕೂಡ ಕನೆಕ್ಟಿವಿಟಿ ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಮ ದೊಡ್ಡ ಆಲದ ಮರ, ಹೌದು ವೀಕ್ಷಕರೇ, ಅದು ಕೂಡ ತುಂಬ ಹತ್ತಿರದಲ್ಲಿದೆ. ಆ್ಯಂಡ್ ಸುತ್ತಮುತ್ತಲು ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತಂದರೆ ಮಂಚನಬೆಲೆ ಡ್ಯಾಮ್ ಕೂಡ ನಿಮಗೆ ತುಂಬ ಹತ್ತಿರದಲ್ಲಿ ಸಿಗುತ್ತೆ. ಸೊ ವೀಕೆಂಡ್ ಎಕ್ಸ್ಪ್ಲೋರೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ ಇದು BDA ಅಪ್ರೂವ್ಡ್ ಆಗಿರೋದ್ರಿಂದ ಯಾವುದೇ ರೀತಿಯ ಟೈಟಲ್ ಬಗ್ಗೆ ಯೋಚನೆ ಬೇಡ ವೀಕ್ಷಕರೇ. ಆ್ಯಂಡ್ ಇನ್ನೊಂದು ವಿಚಾರ ತಿಳಿಸ್ಬೇಕು, ನಾನು ಅಮ್ಯುನಿಟೀಸ್ ಬಗ್ಗೆ ಹೇಳ್ತಾ ಇದ್ದೆ. ಪಾರ್ಕ್ ಆಯಿತು, ಆ್ಯಂಪಿ ಥಿಯೇಟ್ರು, ನಮ್ಮ ಟೆನ್ನಿಸ್ ಕೋರ್ಟು, ಕಿಡ್ಸ್ ಪ್ಲೇ ಏರಿಯಾ, ಇವೆಲ್ಲ ಆದಮೇಲೆ ಬರ್ತಾ ಇರುವಂಥದ್ದು ಕ್ಲಬ್. ಹೌದು ವೀಕ್ಷಕರೇ, ಈ ಕಡೆ ಹಿಂದ್ಗಡೆ ತೋರಿಸಿ,
ನಾನು ಈ ಕಡೆ ನಿಮ್ಗೆ ಹಿಂದ್ಗಡೆ ನೋಡ್ತಾ ಇರ್ಬೋದು, ಒಂದು ದೊಡ್ಡದಾದಂತಹ ಕ್ಲಬ್ಬನ್ನು ಕೂಡ ಇವರು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ರಾಘವ ಡೆವಲಪರ್ಸ್ ಅವರು ಡೆಫಿನೆಟ್ಲಿ ಇದು ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ಅಮ್ಯುನಿಟೀಸನ್ನು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕ್ಲಬ್ ಇದೆ, ಆಂಪಿ ಥಿಯೇಟರ್ ಇದೆ, ಇಷ್ಟೊಂದು ವ್ಯವಸ್ಥೆಗಳಿದೆ ಆ್ಯಂಡ್ ಹೆಚ್ಚಿನ ಗ್ರೀನರಿ. ಹೌದು ವೀಕ್ಷಕರೇ, ಇಡೀ ಲೇಔಟ್ ನೀವು ನೋಡ್ತಾ ಇರ್ಬೋದು, ನಾನು ಹಿಂದ್ಗಡೆನೇ ನೋಡ್ತಾ ಇದ್ದಾರೆ, ಎಲ್ಲ ಕಡೆನೂ ಕೂಡ ನಿಮಗೆ ಪ್ಲಾಂಟೇಶನ್. ಹೌದು ವೀಕ್ಷಕರೇ, ಪ್ರತಿಯೊಂದು ಕೂಡ ಪ್ಲಾಂಟೇಶನ್ ಇದೆ ನೋಡಿ. ಒಂದು ಸೈಟ್ ಅಂತ ಬಂದಾಗ ನಾವು ಒಳಗಡೆ ಜಾಗನ ಬಿಡ್ಕೊಡ್ಬೇಕಾಗತ್ತೆ ಗಿಡ ನೆಡೋದಕ್ಕೆ, ಬಟ್ ಆದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಒಂದು ಪ್ಲಾಂಟರ್ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇದು ನೋಡ್ರಿ, ಬನ್ನಿ ಇಲ್ಲಿ ತೋರಿಸಿ, ಇಲ್ಲಿ ನಿಮ್ಮ ಮನೆಯ ಒಂದು ನಂಬರ್ ಬೋರ್ಡ್ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಇದಿರ್ಬೋದು, ಮಾರ್ಕೇಶನ್ ಇರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದಾಗ ನಿಮಗೆ ಸಿ ಹೌದು ವೀಕ್ಷಕರೇ, ಫಸ್ಟ್ ರೋಡ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. 40 ಫೀಟ್ ಪ್ಲಸ್ 30 ಫೀಟ್ ಅಂದರೆ ಮೇನ್ ರೋಡ್ ಏನು ಬರುತ್ತೆ ಅದು ನಿಮಗೆ 40 ಫೀಟ್ ಬರುತ್ತೆ, ಅಪ್ರೋಚ್ ರೋಡು. ಇನ್ನರ್ ರೋಡ್ಗಳೆಲ್ಲ ನಿಮಗೆ ಸಿ 30 ಫೀಟ್ ರೋಡ್ ಬರ್ತಾ ಇದೆ. ಡ್ರೈನೇಜ್ ಅಂತ ಬಂದಾಗ ಇಲ್ಲಿ ಅದು ಕೂಡ ಇದು ಕಾಂಕ್ರೀಟ್ ಬಾಕ್ಸ್ ಟೈಪ್ ಡ್ರೈನೇಜ್ ಬರ್ತಾ ಇದೆ. ಸಿವೇಜ್ ಇದೆ, STP ವ್ಯವಸ್ಥೆ ಇದೆ ವೀಕ್ಷಕರೇ, ಪ್ರತಿಯೊಂದು ಇದೆ. ಬನ್ನಿ ಇಲ್ಲಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಇಲ್ಲೇ ನೀವು ನೋಡ್ತಾ ಇರುವಂಥದ್ದು ನೀರಿನ ವ್ಯವಸ್ಥೆ. ಆಲ್ಮೋಸ್ಟ್ 1 ಲಕ್ಷ, ಹೌದು ವೀಕ್ಷಕರೇ, 1 ಲಕ್ಷ ಕೆಪಾಸಿಟಿ ಇರುವಂತಹ ಓವರ್ ಹೆಡ್ ಟ್ಯಾಂಕು ಆ ಕಡೆ ಬರುತ್ತೆ ನಿಮಗೆ ವಿತ್ ಆಫೀಸು. ಆ್ಯಂಡ್ ಈ ಕಡೆ ಅಂತ ಬಂದರೆ ಇದು ಸಿವೇಜ್ಗೆ ಕನೆಕ್ಟಿವಿಟಿ. ಸೊ ಪ್ರತಿಯೊಂದು ಕನೆಕ್ಟಿವಿಟಿ ಇದೆ. ಅಷ್ಟೇ ಅಲ್ಲದೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಪೂರ್ತಿ ಎಲ್ಲೂ ನೀವು ನೋಡಿ, ಎಲ್ಲೂ ಕೂಡ ನಿಮಗೆ ಲೈಟಿನ ಕಂಬ ಅಂತ ಕಾಣಿಸ್ತಾರೆ, ಯಾಕಂತಂದರೆ ಕಂಪ್ಲೀಟ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ. ಆ್ಯಂಡ್ ಈ ಕಡೆ ನೋಡಿದ್ರೆ ನೋಡಿ ಸ್ಟ್ರೀಟ್ ಲೈಟ್ ಮೇಲೆ ತೋರಿಸಿ ನಮ್ಮ ವೀಕ್ಷಕರಿಗೆ, ಒಂದು ಒಳ್ಳೆ ಸ್ಟ್ರೀಟ್ ಲೈಟ್, ಲುಕ್ ಆಗಿರುವಂಥ ಒಂದು ಸ್ಟ್ರೀಟ್ ಲೈಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಬೇಸಿಕ್ ಕಮ್ಯುನಿಟೀಸ್ ಪ್ರತಿಯೊಂದು ಕೂಡ ಇಲ್ಲಿ ಲಭ್ಯವಿದೆ ವೀಕ್ಷಕರೇ. ಸೊ ಈ ಲೇಔಟ್ ಬಗ್ಗೆ ನಾನು ಹೇಳಿದಷ್ಟು ಕಮ್ಮಿನೇ ಅಂತ ಹೇಳ್ಬೋದು. ತುಂಬ ಇಷ್ಟವಾದ್ದು ಏನು ಗೊತ್ತಾ, ಒಂಥರ ನೇಚರ್ಗೆ ಹತ್ರವಾಗಿರುವಂಥ ಲೇಔಟ್ ಇದು. ಭಾಳ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ, ಯಾಕೆಂದರೆ ನೋಡ್ರಿ ಎಂಥ ಪ್ಲೇಸಲ್ಲಿ ಓಡಾಡ್ತಾ ಇದ್ದೀನಿ ನಾನು. ಸೊ ಒಂದು ಬೆಂಗಳೂರಲ್ಲಿ ಒಂದು ಲೇಔಟ್ ಅಂತ ಮಾಡಿದಾಗ ಈ ರೀತಿ ಗ್ರೀನರಿಗಳಿರುವಂಥ ಜಾಗ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಬಟ್ ಆದರೆ ಇಲ್ಲಿ 3 ಪಾರ್ಕ್ ಇರೋದ್ರಿಂದ ಎಲ್ಲ ಕಡೆನೂ ಕೂಡ ಗಿಡಗಳು, ಮರಗಳಿರ್ಬೋದು, ಹೂವು, ಪ್ರತಿಯೊಂದು ಕೂಡ ನಿಮಗೆ ಕಾಣಿಸ್ತಾನೆ ಇರುತ್ತೆ, ಸಿಗ್ತಾನೆ ಇರುತ್ತೆ. ಸಿಟಿಲಿದ್ರೂ ಕೂಡ ಒಂದು ಒಳ್ಳೆ ಫೀಲನ್ನು ತಗೊಳ್ಳುವಂಥ ಲೇಔಟ್ ಅಂತ ಹೇಳ್ಬೋದು ಈ ಎಟರ್ನಿಯಾ. ಇನ್ನೊಂದು ಏನು ಅಂತಂದರೆ ಕ್ಲಿಯರ್ ಟೈಟಲ್, BDA ಅಪ್ರೂವ್ ಆಗಿರೋದ್ರಿಂದ ಟೈಟಲ್ ಬಗ್ಗೆ ಯೋಚನೆ ಬೇಡ. ಯಾಕಂದರೆ ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ನಾಳೆ ದಿನ ಇಂಡಿವಿಜುವಲ್ ಏಕಾತ, ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಏಕಾತ ಸಿಕ್ಕೇ ಸಿಗುತ್ತೆ. ಸೊ ಡೋಂಟ್ ವರಿ. ಆಮೇಲೆ ರಾಘವ ಡೆವಲಪರ್ಸ್ ಅವ್ರು ಏನಿದ್ದಾರೆ ಇವರು ಕೂಡ ಅಷ್ಟೇ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಕೂಡ ಪ್ರಿಸರ್ವ್ ಮಾಡಿದ್ದಾರೆ. ಸೊ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಜಾಗ ಹೇಗೆ ಹುಡ್ತು ಅನ್ನೋದ್ರಿಂದನೂ ಕೂಡ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ಅವಾಗಲೇ ಕನೆಕ್ಟಿವಿಟಿ ಬಗ್ಗೆ ಹೇಳ್ತಾ ಇದ್ದೆ. ಹೌದು ವೀಕ್ಷಕರೇ, ಪೆರಿಪೆರಲ್ ರಿಂಗ್ ರೋಡ್ ಇರ್ಬೋದು, ನಮ್ಮ ಮೈಸೂರು ರೋಡು, ಪ್ರತಿಯೊಂದು ಕೂಡ ಜಸ್ಟ್ 5 ಮಿನಿಟ್ಸಲ್ಲಿದೆ. ಆದ್ದರಿಂದ ಕನೆಕ್ಟಿವಿಟಿ ಬಗ್ಗೆ ಟೆನ್ಷನ್ನೇ ಬೇಕಾಗಿಲ್ಲ. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರೋಂಥದ್ದು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು. ಯಾವ್ಯಾವ ಸ್ಕೂಲ್ಗಳಿದೆ, ಯಾವ್ಯಾವ ಕಾಲೇಜ್ ಇದೆ, ಹಾಸ್ಪಿಟಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಮೇನೇ ಬರುವಂಥದ್ದು ಇಲ್ಲಿ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು ಆ್ಯಂಡ್ ಇಲ್ಲಿ ರಾಜರಾಜೇಶ್ವರಿ ಹಾಸ್ಪಿಟಲ್ ಕೂಡ ಇದೆ ವೀಕ್ಷಕರೇ. ಸೊ ಹಾಸ್ಪಿಟಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಲಭ್ಯವಿರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ರಾಯನ್ ಇಂಟರ್ನ್ಯಾಷನಲ್, ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಕೂಡ ಇಲ್ಲೇ ಅಕ್ಕಪಕ್ಕದಲ್ಲಿದೆ ಅಂತ ಹೇಳ್ಬೋದು. ಸೊ ಆದ್ದರಿಂದ ನಿಮ್ಗೇನಾಗುತ್ತೆ ಅಂತಂದರೆ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸು ಅದರ ಬಗ್ಗೆ ಯೋಚನೆ ಬೇಕಾಗಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಪ್ರತಿದಿನ ಬೇಕಾಗುವಂಥ ನಮ್ಮ ನೆಸೆಸಿಟೀಸ್ಗಳು, ಅಂದರೆ ನಮಗೆ ರೇಷನ್ ಬೇಕಾಗುತ್ತೆ, ಗ್ರಾಸರೀಸ್ ಬೇಕು, ವೆಜಿಟೇಬಲ್ಸ್ ಬೇಕು, ಫ್ರೂಟ್ಸ್ ಬೇಕು, ಎಲ್ಲಪ್ಪ ಹೋಗೋದು ಅಂತಂದರೆ ಡೋಂಟ್ ವರಿ. ಇದು ಆ್ಯಕ್ಚುಲಿ ಸಿಟಿ ಲಿಮಿಟ್ಸಲ್ಲೇ ಬರುವಂಥ ಲೇಔಟು. ಆ ಕಡೆ ತೋರಿಸಿ, ಮನೆಗಳಿರ್ಬೋದು, ದೇವಸ್ಥಾನಗಳು, ಪ್ರತಿಯೊಂದೂ ಕೂಡ ನಿಮಗೆ ಅಕ್ಕಪಕ್ಕದಲ್ಲೇ ಸಿಗ್ಬಿಡುತ್ತೆ. ಸೊ ವಾಕೇಬಲ್ ಡಿಸ್ಟೆನ್ಸಲ್ಲಿ ಗ್ರೋಸರಿ ಸ್ಟೋರ್ಗಳು, ಚಿಕ್ಕ ಪುಟ್ಟ ಕ್ಲಿನಿಕ್ಗಳು, ಪ್ರತಿಯೊಂದು ಕೂಡ ಇಲ್ಲೇ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನು ಗೊತ್ತಾ, BDA ಕೆಂಪೇಗೌಡ 5th ಫೇಸ್ಗೆ ಅಟ್ಯಾಚ್ ಆಗಿರೋದ್ರಿಂದ, ಹತ್ತದಲ್ಲೇ ಇರೋದ್ರಿಂದ ವೀಕ್ಷಕರೇ ಇಲ್ಲಿ ಎಲ್ಲ ರೀತಿಯ ನೆಸೆಸಿಟೀಸ್ಗಳು, ಡೇ ಟು ಡೇ ನೆಸೆಸಿಟೀಸ್ಗಳಿಗೆ ಬೇಕಾಗಿರುವಂತಹ ಅಂಗಡಿಗಳು ಇಲ್ಲಿ ಇದೆ ವೀಕ್ಷಕರೇ. ಸೊ ಯಾವುದೇ ರೀತಿಯ ಟೆನ್ಷನ್ ಇಲ್ಲಿ ಇಲ್ಲ. ಸೊ ಇವಾಗ ನಾವೇನು ಮಾಡೋಣ ಅಂದರೆ ಲೇಔಟ್ ಒಳಗಡೆ ವಿಚಾರ ಮಾತಾಡ್ಕೊಳ್ಳಿ ಇಷ್ಟಪಡ್ತೀನಿ. ಸೊ ಲೇಔಟ್ ಅಂತ ಬಂದಾಗ ಇದು ಕಂಪ್ಲೀಟ್ ಆಗಿ ಒಂದು ಗೇಟೆಡ್ ಕಮ್ಯುನಿಟಿ. ಅಲ್ಲಿ ತೋರಿಸಿ, ಫ್ರಂಟ್ ಆರ್ಚ್ ನೋಡ್ತಾ ಇರ್ಬೋದು. ನಾನು ಹೇಳ್ತಾ ಇರ್ಬೇಕಾದ್ರೆ ಸ್ಕ್ರೀನ್ ಮೇಲೂ ಕೂಡ ಬರ್ತಾ ಇರುತ್ತೆ, ಫ್ರಂಟ್ ಆರ್ಚ್ ಮಾಡಿದ್ದಾರೆ. ಒಂದು ಪ್ರಾಪರ್ ಆಗಿರುವಂತಹ ಸೆಕ್ಯೂರಿಟಿ. ಹೌದು ವೀಕ್ಷಕರೇ, 24/7 ಸೆಕ್ಯೂರಿಟೀಸ್ ಕೂಡ ಇಲ್ಲಿ ಅವೈಲೇಬಲ್ ಇರ್ತಾರೆ ಅಂತ ಹೇಳ್ಬೋದು. ಸೊ ಸೇಫ್ಟಿ ವೈಸು 100% ಸೂಪರು. ಆ್ಯಂಡ್ ಇಲ್ಲಿ ನೋಡಿ, ದಿಸ್ ಪಾರ್ಕ್ ಬಿಲಾಂಗ್ಸ್ ಟು BDA. ಹೌದು ವೀಕ್ಷಕರೇ, ಸೊ ಇದು BDA ಅಪ್ರೂವ್ ಆಗಿರೋದ್ರಿಂದ ಇಲ್ಲಿನ ಅಮ್ಯುನಿಟೀಸ್ಗಳು ಕಂಪ್ಲೀಟ್ ಆಗಿ BDAಗೆ ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ಹಿಂದ್ಗಡೆ ನಾನು ಆವಾಗಲೇ ತೋರಿಸಿಲ್ಲ ನಿಮಗೆ, ಕಂಪ್ಲೀಟ್ ಲೇಔಟ್ ವೀಕ್ಷಕರೇ. ಇಲ್ಲಿ ನಿಮಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ. ಸೊ ಯಾವುದೇ ರೀತಿಯ ಕಂಬ ಆಗಬೇಕು, ಅಲ್ಲಿಂದ ಕನೆಕ್ಷನ್ ಬೇಕು, ಏನು ಬೇಡ, ಎಲ್ಲ ಅಂಡರ್ ಗ್ರೌಂಡ್ ಬಂದಿರುತ್ತೆ. ಆ್ಯಂಡ್ ಪಾರ್ಕ್ಗಳು ಒಂದ್ರ ಮೇಲೆ ಒಂದು ಪಾರ್ಕ್ ಇದೆ ರೀ. ಬನ್ನಿ, ನಾವು ಮಾತಾಡ್ತಾ ಈಗ ಆಲ್ರೆಡಿ 2ರಿಂದ 3 ಪಾರ್ಕ್ ತೋರಿಸಿದ್ದೀನಿ. ಸೊ ಇದು ಆ್ಯಕ್ಚುಲಿ 3ನೇ ಪಾರ್ಕ್. ಗ್ರೀನರಿ ಎಲ್ಲೇ ಓಡಾಡಿದ್ರು ಕೂಡ ಕಂಪ್ಲೀಟ್ ಗ್ರೀನರಿನೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಕಂಪ್ಲೀಟ್ ಗ್ರೀನರಿಯಲ್ಲಿ ತುಂಬಿಕೊಂಡಿರುವಂಥ ಲೇಔಟು ಭಾಳ ಖುಷಿ ಆಗುತ್ತೆ ನನಗೆ. ಯಾಕಂತಂದರೆ ಆಲ್ಮೋಸ್ಟ್ ನೋಡಿ, ಒಂದು 10 ಎಕರಲ್ಲಿ ಮಾಡಿರುವಂಥ ಲೇಔಟು. ಟೋಟಲಿ 174 ಸೈಟ್ಸ್ಗಳು ಬರ್ತಾ ಇದೆ. ಇನ್ನು ಸೈಟ್ನ ವಿಚಾರಕ್ಕೆ ಬಂದರೆ ಯಾವ ರೀತಿ ಸೈಟ್ ಇದೆ, ಈ ಪಾರ್ಕ್ ಆಯ್ತಲ್ಲ, ಇದೇ ರೀತಿಯಲ್ಲಿ ಇನ್ನೊಂದು ಪಾರ್ಕ್ ಇದೆ ರೀ. ಬನ್ನಿ ಆ ಪಾರ್ಕ್ ಹೋಗ್ತೀನಿ, ಅಲ್ಲೇ ಮಾತಾಡೋಣ.
ಸೊ ವೀಕ್ಷಕರೇ, ಪಾರ್ಕ್ಗಳು ಮತ್ತು ಅಮ್ಯುನಿಟೀಸ್ಗಳು ಅಂತೂ ಇಲ್ಲಿ ಮುಗಿತಾನೆ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲೊಂದು ಮಿನಿ ಪರ್ಗೋಲನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸಂಜೆ ಟೈಮಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರಾಪರ್ ಡೆಡಿಕೇಟೆಡ್ ಇಲ್ಲಿ ನಿಮಗೆ TC ಕೂಡ ಸಿಗ್ತಾ ಇದೆ ವೀಕ್ಷಕರೇ. ಇಡೀ ಲೇಔಟ್ಗೆ ಸಾಕುವಂಥ TC, ದೊಡ್ಡದಂಥ ಓವರ್ ಹೆಡ್ ಟ್ಯಾಂಕು ಪ್ರತಿಯೊಂದು ಕೂಡ ಇದೆ. ಆ್ಯಂಡ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ 2 ಇದೆ. ನಾನು ಅಲ್ಲೇ ಸ್ಟಾರ್ಟಿಂಗಲ್ಲೇ ಒಂದು ತೋರಿಸಿದೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಚಿಕ್ಕದಾದಂಥ ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ದೊಡ್ಡವ್ರಿಗೆ ಜಾಗ ಬೇಡವಾ? ಎಸ್, ದೊಡ್ಡವ್ರಿಗೂ ಕೂಡ ಈ BBMP ಅವರೆಲ್ಲ ಮಾಡ್ತಾರೆ ಗೊತ್ತಾ. ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಕೂಡ ಜಾಗ ಅಂದರೆ ಜಿಮ್, ಒಂದು ಮಿನಿ ಜಿಮ್ಮನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಪ್ರತಿದಿನ ಬರ್ಬೋದು, ಚಿಕ್ಕದಾಗಿ ವ್ಯಾಯಾಮ ಮಾಡ್ಕೋಬೇಕು, ಪ್ರತಿದಿನ ಬೆಳಗ್ಗೆ ಜಾಗಿಂಗ್ ಮಾಡ್ಬೋದು. ಹೌದು ವೀಕ್ಷಕರೇ, ಕಂಪ್ಲೀಟ್ ಜಾಗಿಂಗ್ ಟ್ರ್ಯಾಕ್ಗಳಿರ್ಬೋದು, ಪಾರ್ಕ್ ಇರ್ಬೋದು, ಮಿನಿ ಜಿಮ್ ಪ್ರತಿಯೊಂದು ಕೂಡ ಇಲ್ಲಿ ಇದೆ ವೀಕ್ಷಕರೇ. ಸದ್ಯ ಇಲ್ಲಿ ಸೈಟ್ ಅಂತ ಬಂದಾಗ 30-40, 30-50 ಕಾರ್ನರ್ ಆ್ಯಂಡ್ ಆಡ್ ಸೈಡ್ಸ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ. ಆ್ಯಂಡ್ ಫೇಸಿಂಗ್ ಅಂತ ಬಂದಾಗ ಎಲ್ಲ ಸಿಗ್ಬಿಡುತ್ತೆ. ಈಸ್ಟು, ವೆಸ್ಟು, ಸೌತು, ನಾರ್ತು ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಬಟ್ ಕಾರ್ನರ್ ಕೆಲವೇ ಇರೋದ್ರಿಂದ ಬೇಗ ಫಾಸ್ಟಾಗಿ ಆ್ಯಕ್ಟ್ ಮಾಡಬೇಕು ವೀಕ್ಷಕರೇ. ಆ್ಯಂಡ್ ಪ್ರೈಸಿಂಗ್ ಅಂತ ಬಂದಾಗ ಇಲ್ಲಿ ಹೇಳಲ್ಲ, ಬನ್ನಿ ನೆಕ್ಸ್ಟ್ ಅಲ್ಲಿ ಪಾರ್ಕ್ ಇದೆ, ಪ್ರತಿಯೊಂದು ಪಾರ್ಕಲ್ಲೂ ವಾಕ್ ಮಾಡಿಕೊಂಡು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಸೊ ಹಾಗಾದರೆ ನೀವು ಕೇಳ್ಬೋದು, ಈ ಲೇಔಟ್ ಯಾರಿಗೆ ಇದು ಸೂಟ್ ಆಗುತ್ತೆ ಅಂತಂದರೆ, ಆಬ್ವಿಯಸ್ಲಿ BD ಅಪ್ರೂವ್ಡ್ ಆಗಿರೋದ್ರಿಂದ ಯಾರ್ಯಾರು ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಬಯಸ್ತಾ ಇದ್ದೀರಾ, ರಿಟರ್ನ್ಸ್ ಬಯಸ್ತಾ ಇದ್ದೀರಾ, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಥವ್ರಿಗೋಸ್ಕರ ಅಂತೂ ಡೆಫಿನೆಟ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಏರಿಯಾ ವೈಸ್ ಹೇಳಬೇಕು ಅಂತಂತಂದರೆ ಮೈಸೂರು ರೋಡು, ಕೆಂಗೇರಿ, ಈ ಕಡೆ ನಮ್ಮ ಮಾಗಡಿ ರೋಡ್ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇದು ಹೇಳಿ ಮಾಡಿಸಿರುವಂಥ ಲೇಔಟ್ ಅಂತ ಹೇಳ್ಬೋದು. ಆ್ಯಂಡ್ ಬೆಂಗಳೂರಲ್ಲಿ ಯಾರೋ ಒಂದು ಸೆಕ್ಯೂರ್ಡ್ ಲೇಔಟ್ ನೋಡ್ತಾ ಇದ್ದೀರಾ, BD ಅಪ್ರೂವ್ಡ್ ಲೇಔಟ್ ಬೇಕು, ಪ್ರಾಪರ್ ಏಕಾತ ಇರುವಂತಹ ಟೈಟಲ್ ಕ್ಲಿಯರ್ ಆಗಿರುವಂತಹ ಒಂದು ಸೈಟನ್ನು ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ಹೇಳಿ ಮಾಡಿಸಿರುವಂತಹ ಸೈಟ್ ವೀಕ್ಷಕರೇ. ನಮ್ಮ ರಾಘವ ಡೆವಲಪರ್ಸ್ ಅವರು ಡೆವಲಪ್ ಮಾಡಿರುವಂತಹ ಎಟರ್ನಿಯಾದಲ್ಲಿ ಡೆಫಿನೆಟ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಒಂದೊಳ್ಳೆ ಗ್ರೋತನ್ನಂತೂ ಪಡ್ಕೋಬಹುದು. ಹಾಗಾದ್ರೆ ಇಷ್ಟೆಲ್ಲ ಹೇಳಿದಿಲ್ಲ ಗುರು, ಏನು ಪ್ರೈಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ವೀಕ್ಷಕರೇ, ಇಲ್ಲಿ ಬೆಸ್ಟ್ ಪ್ರೈಸ್ 7,200 rupees ಪರ್ ಸ್ಕ್ವೇರ್ ಫೀಟ್. ಹೌದು ವೀಕ್ಷಕರೇ, 7,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನಡೀತಾ ಇದೆ. ಆದರೆ ಇದರಲ್ಲೂ ಕೂಡ ನಮ್ಮ ಕನ್ನಡಕರ ವೀಕ್ಷಕರಿಗೆ 100 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಅಂದರೆ ಒಂದು 30-40 ಸೈಟ್ ತೊಗೊತೀರಾ ಅಂದ್ರೂ ಕೂಡ ಏನಿಲ್ಲ ನಿಮ್ಗೆ ಅಂದರೆ 1,20,000 ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ರಾಘವ ಡೆವಲಪರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಮೂಲಕ ಬುಕ್ಕಿಂಗನ್ನು ಮಾಡಿಕೊಂಡು ನೀವು ನಿಮ್ಮ ಕನಸಿನ ನಿವೇಶನವನ್ನು, ಅದು ಕೂಡ ಕ್ವಾಲಿಟಿ ಕನಸಿನ ನಿವೇಶನವನ್ನು ಪಡ್ಕೋಬಹುದು. ಒಂದು ಲೀಗಲ್ ವೆರಿಫಿಕೇಶನ್ ಅನ್ನು ಮಾಡಿಸ್ಕೊಳ್ಳಿ, ತದನಂತರ ಡೆಫಿನೆಟ್ಲಿ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೋಬಹುದು. ಆ್ಯಂಡ್ ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ, ಜಸ್ಟ್ 20% ಅಮೌಂಟ್ ಕೊಟ್ಟರೆ ಸಾಕು, 80% ವರೆಗೂ ಕೂಡ ಲೋನನ್ನು ಇದೇ ರಾಘವ್ ಡೆವಲಪರ್ಸ್ ನೀವು ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು BD ಅಪ್ರೂವ್ಡ್ ಆಗಿರೋದ್ರಿಂದ, ಇಂಡಿವಿಜುವಲ್ ಏಕಾತ ಇರೋದ್ರಿಂದ ನಿಮಗೆ 80% ಲೋನ್ ಈಸಿ ಆಗುತ್ತೆ. ಲೋನ್ ಬಗ್ಗೆ ಯಾವುದೇ ರೀತಿಯ ಟೆನ್ಷನ್ ಬೇಡ. BD ಅಪ್ರೂವ್ ಅಂದ್ರೇ ಹಾಗೆ ರೀ, ಟೆನ್ಷನ್ನೇ ಇರೋದಿಲ್ಲ. ಇಲ್ಲಿ 80% ಲೋನ್ ಆಗುತ್ತೆ. ಆ್ಯಂಡ್ ನಾನು ನಿಂತಿರೋ ಜಾಗ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಏರಿಯಾ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಕಂಪ್ಲೀಟ್ ಆಗಿ ಮನೆಗಳಿದೆ, ಅಟ್ಯಾಚ್ಡ್ ಆಗಿ ಮನೆಗಳಿದೆ. ಯಾಕಂತಂದರೆ ಇದು ಕೆಂಪೇಗೌಡ, BD ಕೆಂಪೇಗೌಡ 5th ಫೇಸ್ಗೆ ಅಟ್ಯಾಚ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇದು ವರ್ತ್ ಅಂತ ಹೇಳ್ತೀನಿ. ಸ್ನೇಹಿತರೆ, ಇವಾಗ ನಾನು ನಿಮಗೆ ಇಡೀ ಲೇಔಟ್ನ ಒಂದು ಓವರ್ವ್ಯೂ ಕೊಟ್ಬಿಡ್ತೀನಿ ನೋಡಿ. ಅದು ಎಂಟ್ರೆನ್ಸ್ ಆರ್ಚ್ ಇದೆ, 24/7 ಸೆಕ್ಯೂರಿಟಿ ಇದೆ. ಇನ್ನು ಪಕ್ಕದಲ್ಲೇ ಕಾಣ್ತಾ ಇರುವಂಥದ್ದು ಇದು ಲೇಔಟ್ ಆಫೀಸ್. ರಾಘವ ಡೆವಲಪರ್ಸ್ ಏನಿದ್ದಾರೆ ಅವ್ರ ಆಫೀಸ್ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡ್ತಾ ಇದ್ದರೆ ಇವೆಲ್ಲವೂ ಕೂಡ 40 ಫೀಟ್ ಮೇನ್ ರೋಡು. ಆ್ಯಂಡ್ ಅಕ್ಕಪಕ್ಕದಲ್ಲಿ ಇನ್ನರ್ ರೋಡ್ಸ್ಗಳೇನಿದೆ ಇವೆಲ್ಲವೂ ಕೂಡ 30 ಫೀಟ್ CC ರೋಡ್ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲೊಂದು ಪಾರ್ಕ್ ಬರುತ್ತೆ, ಆ್ಯಂಡ್ ಆ ಕಡೆ ಒಂದು ಪಾರ್ಕ್ ಬರುತ್ತೆ, ಇಲ್ಲೊಂದು ಪಾರ್ಕ್ ಸಿಗುತ್ತೆ. ಇಲ್ಲಂತ ಬಂದಾಗ ಇಲ್ಲಿ ಆ್ಯಂಪಿ ಥಿಯೇಟ್ರು, ಪರ್ಗೋಲಾ, ಇಲ್ಲಿ ಜಾಗಿಂಗ್ ಮಾಡೋದಕ್ಕೆ ಜಾಗಿಂಗ್ ಏರಿಯಾ. ಆ್ಯಂಡ್ ಆ ಕಡೆ ನೋಡ್ತಿದ್ರೆ ಅಲ್ಲಿ ನಿಮಗೆ ಟೆನ್ನಿಸ್ ಕೋರ್ಟು ಜೊತೆಯಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟು ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇಲ್ಲಿ 30-40, 30-50 ಆಡ್ ಸೈಟ್ಸ್ಗಳು ಅವೈಲೇಬಲ್ ಇದೆ. ಹತ್ತತ್ರ 174 ಸೈಟ್ಸ್ಗಳು ಫಾರ್ಮ್ ಆಗಿದೆ. ಇದೊಂದು ಗೇಟೆಡ್ ಕಮ್ಯುನಿಟಿ ವೀಕ್ಷಕರೇ. ಆ್ಯಂಡ್ ಇವಾಗ ಏನು ನಾನು ನಿಂತ್ಕೊಂಡಿದ್ದೀನಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಬಂದುಬಿಟ್ಟು ವೀಕ್ಷಕರೇ ಇಲ್ಲಿನ ಕ್ಲಬ್ ಹೌಸ್. ಹೌದು ವೀಕ್ಷಕರೇ, ಇಲ್ಲಿ ಕ್ಲಬ್ ಹೌಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಅಮ್ಯುನಿಟೀಸ್ ಅಂತ ಬಂದಾಗ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿನ ಓವರ್ವ್ಯೂ ಅಂತ ಅಂದರೆ, ಕನೆಕ್ಟಿವಿಟಿ ಅಂತ ಬಂದರೆ ಇಲ್ಲಿಂದ ಮೈಸೂರು ರೋಡು ಜಸ್ಟ್ 5 minutes ಡ್ರೈವ್. ಚಲಘಟ್ಟ ಮೆಟ್ರೋ ಸ್ಟೇಷನ್ನು ಜಸ್ಟ್ 5 minutes ಡ್ರೈವ್ ಅಂತ ಹೇಳ್ಬೋದು. ಸುತ್ತಮುತ್ತಲು ಲೊಕ್ಯಾಲಿಟಿ ಕೂಡ ತೋರಿಸ್ಬಿಡ್ತೀನಿ ನಾನು ನಿಮಗೆ, ನೋಡ್ತಾ ಇರ್ಬೋದು ವೀಕ್ಷಕರೇ. ದೊಡ್ಡ ಆಲದ ಮರ, ವಿಶ್ವಪ್ರಸಿದ್ಧ ದೊಡ್ಡ ಆಲದ ಮರ ಕೂಡ ತುಂಬ ಹತ್ತಿರದಲ್ಲೇ ನಿಮಗೆ ಸಿಗುವಂಥದ್ದು ವೀಕ್ಷಕರೇ. ಇದು ಒಂದು ಓವರ್ವ್ಯೂ, ನಾನು ನಿಮಗೆ ಮೇಲ್ಗಡೆಯಿಂದ ಓವರ್ವ್ಯೂ ಕೊಡ್ತಾ ಇದ್ದೀನಿ.